ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರ 51ನೇ ವರ್ಷದ ಹುಟ್ಟುಹಬ್ಬ ಹಿನ್ನೆಲೆ ಇಂದು ರಾಜ್ಯಾದ್ಯಂತ ತಮ್ಮ ಅಭಿಮಾನಿಗಳು ಅನೇಕ ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾ ಇದ್ದಾರೆ. ಮೈಸೂರಿನ ಅಲ್ಲೊಬ್ಬ ವಿಶೇಷ ಅಭಿಮಾನಿ ಅಂದರೆ ಅಪ್ಪು ಅವರ ಹೆಸರಿನಲ್ಲಿ ಟೀ ಸ್ಟಾಲನ್ನು ಸಹ ತೆಗೆದಿದ್ದಾರೆ. ಮೈಸೂರು ಗದ್ದಿಗೆ ಮುಖ್ಯ ರಸ್ತೆಯ SBM ಬಡಾವಣೆ ಮುಂಭಾಗ ಇರುವಂಥ ಈ ಒಂದು ಅಪ್ಪು ಟೀ ಸ್ಟಾಲ್ ಅಂದರೆ ಬೋಗಾದಿಯ ಅನಿಲ್ ಕುಮಾರ್ ಎಂಬುವಂಥವರು ದೊಡ್ಡ ಮನೆಯ ಅಪ್ಪಟ ಅಭಿಮಾನಿಯಾಗಿರುವಂಥದ್ದು. ಆ ಪುನೀತ್ ರಾಜ್ಕುಮಾರ್ ಅವರ ಆ ನೆನಪಿನಾರ್ಥವಾಗಿ ಒಂದು ಟೀ ಸ್ಟಾಲನ್ನು ಸಹ ಇಟ್ಕೊಂಡಿದ್ದಾರೆ. ಆ ಒಂದು ಟೀ ಸ್ಟಾಲ್ನ ಒಳಗನ್ನು ಸಹ ಗಮನಿಸ್ಬೋದು. ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರವನ್ನು ಇರಿಸಲಾಗಿದೆ. ಇವತ್ತು ಅಪ್ಪು ಅವರ ಹುಟ್ಟುಹಬ್ಬ ಹಿನ್ನೆಲೆ ಆ ಒಂದು ಭಾವಚಿತ್ರಕ್ಕೆ ಹೂವಿನ ಹಾರವನ್ನು ಸಹ ಹಾಕಲಾಗಿದೆ. ಅಂದರೆ ಕಳೆದ 45 ವರ್ಷಗಳಿಂದ ಸಹ ಇವರು ನಿರಂತರವಾಗಿ ಆಟೋವನ್ನು ಓಡಿಸ್ಕೊಂಡು ಬರ್ತಾಯಿದ್ರು. ಆಗಿನಿಂದಲೂ ಸಹ ಡಾಕ್ಟರ್ ರಾಜ್ಕುಮಾರ್ ಅವರ ಕುಟುಂಬಕ್ಕೆ ಅಭಿಮಾನಿಯಾಗಿದ್ದಾರೆ. ಅಣ್ಣವರನ್ನು ಪೂಜಿಸ್ತಾ ಇದ್ದರು. ತದನಂತರ ಶಿವಣ್ಣ ಮತ್ತು ಪುನೀತ್ ರಾಜ್ಕುಮಾರ್ ಅವ್ರನ್ನೂ ಸಹ ಅಷ್ಟೇ ತುಂಬ ಇಷ್ಟಪಡುವಂಥ ಅಭಿಮಾನಿ. ಜೊತೆಗೆ ಪುನೀತ್ ರಾಜ್ಕುಮಾರ್ ಅವರ ಕೆಲವೊಂದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ತಮ್ಮಲ್ಲಿ ಅಳವಡಿಸ್ಕೊಂಡು ಈ ರೀತಿಯಾದ ಒಂದು ಟೀ ಸ್ಟಾಲನ್ನು ತೆಗೆದುಕೊಂಡು ಜೀವನವನ್ನು ಸಾಗಿಸ್ತಾ ಇದ್ದಾರೆ. ಆಟೋ ಓಡಿಸುವಂಥ ಸಂದರ್ಭದಲ್ಲಿ ಅವರಿಗೆ ಅಪಘಾತವಾದಂಥ ಸಂದರ್ಭದಲ್ಲಿ ಬಳಿಕ ತಮ್ಮ ಜೀವನೋಪಾಯಕ್ಕಾಗಿ ಈ ರೀತಿಯಾಗಿ ಒಂದು ಟೀ ಸ್ಟಾಲನ್ನು ಓಪನ್ ಮಾಡ್ತಾರೆ. ಆ ಟೀ ಸ್ಟಾಲ್ನ ಮುಂಭಾಗವು ಸದ್ಯಕ್ಕೆ ಪುನೀತ್ ರಾಜ್ಕುಮಾರ್ ಅವರ ಒಂದು ಬೃಹತ್ ಕಟೌಟನ್ನು ಸಹ ನಿಲ್ಲಿಸಲಾಗಿರುವಂಥದ್ದು. ಜೊತೆಗೆ ಮೇಲ್ಭಾಗದಲ್ಲಿ ಆ ಒಂದು ಕನ್ನಡದ ಬಾವುಟವನ್ನು ಸಹ ಹಾಕಲಾಗಿದೆ. ಬಹಳ ವಿಶೇಷವಾಗಿ ಪುನೀತ್ ರಾಜ್ಕುಮಾರ್ ಅವ್ರನ್ನ ಪ್ರತಿ ವರ್ಷ ಅವರ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆ ಬೆಂಗಳೂರಿನ ಆ ಒಂದು ಮನೆಗೆ ತೆರಳುವಂಥದ್ದು, ಅವರಿಗೆ ಶುಭವನ್ನು ಕೋರುವಂಥ ಕೆಲಸಕ್ಕೆ ಮುಂದಾಗ್ತಾಯಿದ್ರು. ಕಳೆದ 4 ವರ್ಷಗಳಿಂದ ಅಪ್ಪು ಅವರು ಇವತ್ತು ನಮ್ಮ ಜೊತೆ ಇಲ್ಲ. ಆದರೆ ನಿರಂತರವಾಗಿ ಅವರ ಪುಣ್ಯ ಭೂಮಿಗೆ ಭೇಟಿಯನ್ನು ಕೊಡುವಂಥದ್ದು, ಅಲ್ಲಿ ಅವರಿಗೆ ವಿಶೇಷವಾಗಿ ಪೂಜೆಯನ್ನು ಸಲ್ಲಿಸುವಂಥ ಕೆಲಸಕ್ಕೆ ಮುಂದಾಗ್ತಾರೆ. ಜೊತೆಗೆ ಇದೇ ಒಂದು ಬೋಗಾದಿಯ ಮುಖ್ಯ ರಸ್ತೆಯಲ್ಲಿ ಪುನೀತ್ ರಾಜ್ಕುಮಾರ್ ಅವರ ಆ ವಿಶೇಷತೆಗಳಿಗೆ ಸಂಬಂಧಪಟ್ಟಂತೆ ಅನ್ನದಾನ ಮತ್ತು ವಿಶೇಷ ಕಾರ್ಯಕ್ರಮಗಳನ್ನು ಮಾಡುವಂಥ ಮೂಲಕ ಆ ಜನಮನವನ್ನು ಸಹ ತಲುಪಿಸುವಂಥ ಕೆಲಸ ಮಾಡ್ತಾಯಿದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಸಹ ಬದುಕಿನ ಜೀವನದುದ್ದಕ್ಕೂ ಸಹ ಸಾಕಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರ್ತಾಯಿದ್ರು. ತಮ್ಮ ಅಭಿಮಾನಿಗಳು ಮತ್ತು ಆ ಜನರಿಗೆ ಸಾಕಷ್ಟು ತಮ್ಮ ಕೈಲಾದ ಸಹಾಯವನ್ನು ಸಹ ಮಾಡ್ತಾಯಿದ್ರು. ಅದೇ ರೀತಿಯಾದ ಕೆಲವೊಂದಷ್ಟು ಗುಣಗಳನ್ನು ಅನಿಲ್ ಕುಮಾರ್ ಅವರು ಸಹ ಮಾಡಿಕೊಂಡು ಬರ್ತಾ ಇದ್ದಾರೆ. ನಮ್ಮ ಜೊತೆ ಅನಿಲ್ ಕುಮಾರ್ ಅವರು ಇದ್ದಾರೆ, ಅವರ ಅಭಿಮಾನಿ. ಅವ್ರು ಮಾತಾಡ್ಸೋಣ. ಸರ್ ನಮಸ್ಕಾರ. ಎಷ್ಟು ವರ್ಷದಿಂದ ಈ ಒಂದು ಟೀ ಸ್ಟಾಲನ್ನು ನಡೆಸ್ತಾ ಇದ್ದೀರಾ? ಅಪ್ಪು ಟೀ ಸ್ಟಾಲ್ ಅಂತ ಯಾಕೆ ಇಟ್ಟಿದ್ದೀರಾ? ಸರ್ ಅದು ಅವ್ರ ಹೆಸರಲ್ಲಿ ಇಟ್ಟರೆ ಉತ್ತಮ ಅಂದ್ಬಿಟ್ಟು ಅಪ್ಪು ಟೀ ಸ್ಟಾಲ್ ಅಂತ ಇಟ್ಟಿದ್ದೀವಿ ಸರ್ ಹೆಸರು. ಇದು 4 ವರ್ಷ ಆಯಿತು ನಾನು ಅಂಗಡಿ ಇಟ್ಟು ಅವ್ರ ಹೆಸರಲ್ಲೇ ಅಂಗಡಿ ಓಪನ್ ಮಾಡಿರೋದು ಸರ್. ಈ ಮುಂಚೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ತಾವು ಯಾವತ್ತಾದರೂ ಭೇಟಿ ಮಾಡಿದ್ರಾ? ಅವ್ರನ್ನ ಭೇಟಿ ಮಾಡಿದಂಥ ಕೆಲವೊಂದಷ್ಟು ಕ್ಷಣಗಳನ್ನು ಹಂಚ್ಕೋಬೋದಾ? ಸರ್ ಭೇಟಿ ಮಾಡಿದ್ದೀವಿ, ಒಂದು 5-6 ಸಲ ಭೇಟಿ ಮಾಡಿದ್ದೀನಿ ಪುನೀತ್ ರಾಜ್ಕುಮಾರ್ ಅವ್ರನ್ನ. ಆವಾಗ ಅವರು ನಮಗೆ ಒಂದು ಒಳ್ಳೆಯದು ಒಂದು ಮಾರ್ಗದರ್ಶನ ಹೇಳ್ಕೊಟ್ಟಿದ್ದಾರೆ. ಅದರಿಂದ ನಾವು ಆ ರೀತಿಲಿ ನಡ್ಕೊಂಡು ಇದೊಂದು ಇದು ಮಾಡ್ತಾಯಿದ್ದೀವಿ ಸರ್ ಅಂಗಡಿನ. ಯಾಕೆ ಪುನೀತ್ ರಾಜ್ಕುಮಾರ್ ಅವ್ರನ್ನ ಇಷ್ಟೊಂದು ಇಷ್ಟಪಡುವಂಥದ್ದು, ಅವರ ಹೆಸರನ್ನೇ ಇಡುವಂಥದ್ದು ನಿಮ್ಮ ಟೀ ಸ್ಟಾಲ್ಗೆ? ಇವತ್ತು ಕೂಡ ಅವ್ರ ಹುಟ್ಟುಹಬ್ಬ ಇದೆ, ವಿಶೇಷವಾಗಿ ಟೀ ಶರ್ಟನ್ನು ಸಹ ಧರಿಸಿದ್ದೀರಾ. ಅಪ್ಪು ಅವರನ್ನು ಯಾಕೆ ಇಷ್ಟೊಂದು ಇಷ್ಟಪಡ್ತೀರಾ ಅಂತ? ಸರ್ ಅಪ್ಪು ಅವ್ರನ್ನ ಯಾಕೆ ಇಷ್ಟೊಂದು ಇಷ್ಟಪಡ್ತೀವಿ ಅಂದರೆ ಭಾಳ ಸಮಾಜ ಸೇವೆ ಮಾಡಿದ್ದಾರೆ. ಮಕ್ಕಳಿಗೆ ಅನಾಥಾಶ್ರಮ, ಆಮೇಲೆ 1800 ಮಕ್ಕಳು ಉಚಿತ ಶಿಕ್ಷಣ ಇದು ಮಾಡಿದ್ದಾರೆ. ಆಮೇಲೆ ವೃದ್ಧಾಶ್ರಮ, ಗೋಶಾಲೆಗಳೆಲ್ಲ ಇದು ಮಾಡಿದ್ದಾರೆ. ಎಲ್ಲ ಬಡವರಿಗೆಲ್ಲ ಭಾಳ ಸಹಾಯ ಮಾಡಿದ್ದಾರೆ. ಅದರಿಂದ ನಾವು ಅವ್ರ ಅಭಿಮಾನಿಯಾಗಿರೋದು ನಾವು ಭಾಳ ಪುಣ್ಯ ಸರ್. ಪ್ರತಿ ವರ್ಷ ನೀವು ಅನೇಕ ಸಂದರ್ಭದಲ್ಲಿ ಒಮ್ಮೆ ರಾಜ್ಕುಮಾರ್ ಅವ್ರನ್ನ ಭೇಟಿ ಮಾಡಿದ್ದೀರಾ, ಶಿವಣ್ಣನವ್ರನ್ನ ಭೇಟಿ ಮಾಡಿದ್ದೀರಾ, ಅವರ ಪುನೀತ್ ಅವ್ರನ್ನೂ ಸಹ ಭೇಟಿ ಮಾಡಿದ್ದಂಥ ಉದಾಹರಣೆಯೂ ಸಹ ಇದೆ. ಆ ಒಂದು ಕ್ಷಣವನ್ನು ಯಾವ ಸಂದರ್ಭದಲ್ಲಿ ಭೇಟಿ ಮಾಡಿದರೆ ಅವರು ಏನನ್ನು ಹೇಳ್ತಾಯಿದ್ರು ನಿಮಗೆ? ಸರ್ ಅವರು ಅಣ್ಣವ್ರನ್ನ ಒಂದು ಸಲ ಭೇಟಿ ಮಾಡಿದ್ದೀನಿ, ಶಿವಣ್ಣವ್ರನ್ನ ಬೇಕಾದಷ್ಟು ಸಲ ಭೇಟಿ ಮಾಡಿದ್ದೀನಿ ಸರ್. ಆದರೆ ಅಪ್ಪು ಅವ್ರನ್ನ ಒಂದು 5-6 ಸಲ ಭೇಟಿ ಮಾಡಿದ್ದೀನಿ. ಅವರು ಹೇಳ್ತಿದ್ದು ಒಂದೇ, ಒಂದು ಒಳ್ಳೆಯವ್ರಿಗೆ ಒಂದು ಹೆಲ್ಪ್ ಮಾಡಿ, ನಿಮ್ಮ ಕೈಲಾದಷ್ಟು ಇದು ಮಾಡಿ ಅಂದ್ಬಿಟ್ಟು ಆ ಥರ ನಮಗೆ ಹೇಳ್ಕೊಡ್ತಾ ಇದ್ದು ಸರ್ ಅವರು. ಪುನೀತ್ ರಾಜ್ಕುಮಾರ್ ಅವರ ಯಾವ ಚಿತ್ರ ತಮಗೆ ತುಂಬ ಇಷ್ಟವಾಗಿರುವಂಥದ್ದು? ಸರ್ ನಮಗೆ ಎಲ್ಲ ಚಿತ್ರಗಳು ಇಷ್ಟ ಅವ್ರದ್ದು. ಅವರು ಸಮಾಜಕ್ಕೆ ಒಳ್ಳೆಯ ಸಂದೇಶ ಕೊಡ್ತಾಯಿದ್ರು. ಹಾಗಾಗಿ ಅವ್ರದ್ದು ಒಳ್ಳೆಯ ಚಿತ್ರಗಳು, ಎಲ್ಲ ಚಿತ್ರಗಳು ಒಳ್ಳೆಯ ಚಿತ್ರಗಳೇ ಸರ್. ನಮಗೆ ಆಟೋ ಓಡಿಸೋಂಥ ಸಂದರ್ಭದಲ್ಲಿ ಅಪಘಾತ ಆಗುತ್ತೆ, ಅದಾದ ನಂತರ ಟೀ ಸ್ಟಾಲ್ ಇಟ್ಕೊತೀರಾ. ಹೇಗಿತ್ತು ಪರಿಸ್ಥಿತಿ ಆವಾಗ? ಸರ್ ಆವಾಗ ನಮಗೊಂದು ಸ್ವಲ್ಪ ಆರೋಗ್ಯ ಒಂದು ಸ್ವಲ್ಪ ಕಂಡೀಷನ್ನು ಸರಿ ಇರಲಿಲ್ಲ. ಅದಾದಮೇಲೆ ಸರಿ ನಾವು ಇದು ಟೀ ಸ್ಟಾಲ್ನ ಇದು ಮಾಡಿದ್ದು ಸರ್. ಅಪ್ಪು ಟೀ ಸ್ಟಾಲ್ ಅಂದ್ಬಿಟ್ಟೆ ನಾಮಕರಣ ಮಾಡೋದು. ನಾವು ನಂಬಿರೋದು ಸರ್, ಒಂದು ನಮ್ಮನೆ ದೇವರು ನಂಜುಂಡೇಶ್ವರ, ಇನ್ನೊಂದು ನಾವು ಅಪ್ಪು ಪರಮಾತ್ಮನೇ ನಂಬಿರೋದು ಸರ್. ನಾವು ಹೊಸದಾಗಿ ಒಂದು ಸಣ್ಣ ಕಾರನ್ನು ಸಹ ತೆಗೆದುಕೊಂಡ್ರಂತೆ. ಅಶ್ವಿನಿ ಪುನೀತ್ ರಾಜ್ಕುಮಾರ್ ಅವ್ರ ಹತ್ರ ಆ ಒಂದು ಕೀಮನ್ನ ಕೊಟ್ಟು ಅವ್ರ ಹತ್ರ ಒಂದು ವಿಶ್ವಾಸನ ತಿಳಿಸ್ಕೊಂಡು ಬಂದ್ರಂತೆ. ಆ ಕ್ಷಣ ಹೆಂಗಿತ್ತು ಸರ್? ನಾವು ಬೆಂಗಳೂರಿಗೆ ಅವ್ರದ್ದು ಪುಣ್ಯಭೂಮಿಗೆ ಹೋದಾಗ ಅಶ್ವಿನಿ ಮೇಡಮ್ ಅವ್ರನ್ನ ವಜ್ರೇಶ್ವರಿ ಕಮೆನ್ಸಲ್ಲಿ ಭೇಟಿ ಮಾಡಿದಾಗ ನಮ್ಮದು ಕಾರ್ದು ಅವ್ರದ್ದು ಕಾರ್ನ
ಕಾರ್ನ ಅವ್ರ ಹತ್ರ ನಾವು ಓಪನಿಂಗ್ ಮಾಡಿಸಿದಾಗ ಅವರು ನಮಗೆ ಭಾಳ ರೆಸ್ಪಾನ್ಸ್ ಕೊಟ್ಟು ನಮಗೆ ಸಿಹಿ ತಿಂಡಿ ಎಲ್ಲ ಕೊಟ್ಟು ಕಾಫಿ ಟೀ ಎಲ್ಲ ಕೊಟ್ಟು ಉಪಚಾರ ಮಾಡಿ ಚೆನ್ನಾಗಿ ಇದು ಮಾಡಿದ್ರು ಸರ್. ತಾವು ಶಿವಣ್ಣ ಅವರು, ರಾಜ್ಕುಮಾರ್ ಅವರು, ಪುನೀತ್ ಅವರು ಇವ್ರನ್ನೆಲ್ಲ ಭೇಟಿ ಮಾಡಿದಾಗ ಅವರು ಅಭಿಮಾನಿಗಳಿಗೆ ತೋರಿಸುವಂಥ ಪ್ರೀತಿ ಇದೆಯಲ್ಲ, ಆ ಪ್ರೀತಿ ಬಗ್ಗೆ ಏನು ಹೇಳ್ತೀರಾ? ಸರ್ ಅಪಾರ ಸರ್, ಅವ್ರ ಪ್ರೀತಿ ವಿಶ್ವಾಸ ಭಾಳ ಅಪಾರ ಸರ್. ಆ ಥರ ಅವರು ಯಾರೂ ಭೇದ ಭಾವ ಮಾಡಿ ಇದು ಮಾಡ್ತಿರಲಿಲ್ಲ ಸರ್. ಯಾರೇ ಹೋದರೂ ಮನೆಗೆ ಕಾಫಿ ತಿಂಡಿ ಎಲ್ಲ ಕೊಟ್ಟು ಭಾಳ ಮುಚ್ಚುರೋಜಾಗಿ ನೋಡಿ ಎಲ್ಲ ಒಂದು ಒಳ್ಳೆ ಸಂದೇಶ ಹೇಳ್ಬಿಟ್ಟೆ ಕಳಿಸ್ತಿದ್ವಿ ಸರ್. ಕೆಲವೊಂದಷ್ಟು ನಾಯಕರುಗಳ ಚಿತ್ರಗಳು ರಿಲೀಸ್ ಆಗ್ತಾ ಇದ್ದಾವೆ. ಅಂಥ ಸಂದರ್ಭದಲ್ಲಿ ನಮ್ಮ ಅಪ್ಪು ಅವರನ್ನು ನೆನಪು ಮಾಡ್ಕೊಂಡಾಗ ಏನು ಅನಿಸುತ್ತೆ? ಸರ್ ಅಪ್ಪು ಅವ್ರನ್ನ ನೆನ್ಪು ಮಾಡ್ಕೊಂಡಾಗ ಅನಿಸುತ್ತೆ ಅವ್ರು ಇರಬೇಕಾಗಿತ್ತು. ಆ ಭಗವಂತ ಇಷ್ಟು ಬೇಗ ಕರ್ಕೋಬಾರ್ದಾಗಿತ್ತು. ಒಳ್ಳೆಯವ್ರಿಗೆ ನೋಡಿ ಅದು ಕಾಲ ಇಲ್ಲ ಅದು ಸರ್. ನಿಜವಾಗ್ಲೂ ಒಳ್ಳೆ ಇದೀಗ ಎಲ್ಲ ಕಾರ್ಯಕ್ರಮಗಳು ಅದು ಎಲ್ಲ ಮಾಡುವಾಗ ಬಡವ್ರಿಗೆಲ್ಲ ಸಹಾಯ ಮಾಡುವಾಗ ದೇವರು ಎಷ್ಟು ಕ್ರೂರಿ ನೋಡಿ ಸರ್. ಭಾಳ ಬೇಗ ಇದು ಮಾಡ್ಕೊಬಿಟ್ರು. ಅದ್ರ ಬಳಕೆ ಭಾಳ ಬೇಜಾರಾಗುತ್ತೆ ಸರ್. ಅದು ಇನ್ನೊಂದು ವಿಶೇಷ ಅಂತಂದರೆ ತಮ್ಮ ಮಗನಿಗೂ ಕೂಡ ಅಪ್ಪು ಅನ್ನುವಂಥ ಹೆಸರನ್ನು ನಾಮಕರಣ ಮಾಡಿದ್ದಾರೆ ಅಂತಲ್ಲ, ಏನದು ವಿಶೇಷತೆ? ಅಪ್ಪು ಚಿತ್ರ ಅದು ಬಿಡುಗಡೆ ಆದಾಗ 1 ವಾರದ ನಂತರ ಅವರು ನಮ್ಮ ಮಗ ಹುಟ್ಟಿದಾಗ ಅವ್ರಿಗೆ ಅದೇ ಹೆಸರು ಇಟ್ಟಿದ್ದು ಸರ್, ಅಪ್ಪು ಅಂತ. ಆಮೇಲೆ ನಮ್ಮ ಕಾರ್ಗೆ ನಾಮಕರಣ ಮಾಡಿರೋದು ನಾವು ಅಪ್ಪು ಅಂತಲೇ ಸರ್. ಕಾರ್ಗೂ ನಾವು ಅಪ್ಪು ಅವರು ಅಂತಲೇ ನಾಮಕರಣ ಮಾಡಿರೋದು. ಅವ್ರ ಹೆಸರಲ್ಲೇ ಪೂಜೆ ಮಾಡಿ ಅವ್ರ ಹೆಸರಲ್ಲೇ ತಗೊಂಡು ಅವ್ರದ್ದೇ ನಾಮಕರಣ ಮಾಡಿದ್ದೀವಿ ಸರ್, ಅಪ್ಪು ಅಂತ. ನಿಮ್ಮ ಮಗ ಏನು ಮಾಡ್ಕೊಂಡಿದ್ದಾರೆ? ನಮ್ಮ ಮಗವರಿಗೆ ಆಟೋ ಓಡಿಸ್ತಾರೆ ಸರ್. ಅವರು ದೊಡ್ಡ ಅಭಿಮಾನಿನೇ, ಅಪ್ಪು ಅಭಿಮಾನಿ. ಆಮೇಲೆ ನಮ್ಮ ಫ್ರೆಂಡು ಕಾರ್ತಿಕ್ ಅಣ್ಣವರು, ಅವರು ದೊಡ್ಡ ಅಭಿಮಾನಿ ಅಪ್ಪು ಅವ್ರದ್ದು. ಮಗನಿಗೂ ಅಪ್ಪು ಅಂತ ಯಾಕೆ ಹೆಸರಿಡಬೇಕು ಅಂತ ಅನ್ನಿಸ್ಕೊಡ್ತಾರೆ ಸರ್? ಆ ಪುಣ್ಯಾತ್ಮನ ಹೆಸರು ಇಡದೆ ಇನ್ಯಾರ ಹೆಸರು ಇಡೋದ ಸರ್ ನಾವು? ಅಂಥ ಪುಣ್ಯಾತ್ಮನ ಹೆಸರು ತಾನೇ ಇಡಬೇಕಲ್ವ ಸರ್ ನಾವು. ಆದ್ದರಿಂದ ಅವ್ರ ಹೆಸರು ಇಟ್ಟಿದ್ದೀನಿ ಸರ್, ಅಪ್ಪು ಅಂತ. ಈ ಶಿವಣ್ಣ ಅವರು ಭೇಟಿ ಮಾಡಿದಂಥ ಸಂದರ್ಭದಲ್ಲಿ ಅವ್ರಿಗೇನಾದ್ರು ಇಂಥ ವಿಷಯನೇನಾರು ಹೇಳಿದರೆ? ಸರ್ ಅವ್ರಿಗೆ ಸುಮಾರು ಸಲ ನಾನು ಅವ್ರದ್ದು ಚಿತ್ರಗಳೆಲ್ಲ ನೋಡಿದಾಗ ಫೋನ್ ಮಾಡಿ, ಅಣ್ಣ ಚೆನ್ನಾಗಿದೆ ಪಿಕ್ಚರು ನಿಮ್ಮದು ಅಂತ ಅವರು ನಾವು ಫೋನ್ ಮಾಡಿದಾಗಲೆಲ್ಲ ರೆಸ್ಪಾನ್ಸ್ ಮಾಡ್ತಾರೆ. ಎಲ್ಲ ನಮ್ಮ ಹತ್ರ ಚೆನ್ನಾಗಿ ಮಾತಾಡ್ತಾರೆ ಸರ್. ಊಟ ತಿಂಡಿ ವಿಚಾರದಲ್ಲಿ 2 ಮಾತಿಲ್ಲ ಸರ್. ಅವೆಲ್ಲ ಮೊದಲೇ ಗೊತ್ತಲ್ಲ ಸರ್ ನಿಮಗೆ, ಮನೆ ಎಂಥದ್ದು ಅಂತ. ದೊಡ್ಡ ಮನೆ ಅಂದಮೇಲೆ ಊಟ ಉಪಚಾರ ಕೇಳಬೇಕಾ ಸರ್? ಎತ್ತಿದ ಕೈ ಅದೆಲ್ಲ. ಇವತ್ತು ಆಕಾಶ್ ಚಿತ್ರ ಕೂಡ ರಿಲೀಸ್ ಆಗಿದೆ. ಆಕಾಶ್ ಚಿತ್ರಕ್ಕೆ ನಾವು ಭಾಳ ಭರ್ಜರಿಯಾಗಿ ನಾವು ಅದ್ಧೂರಿಯಾಗಿ ಮಾಡಿದ್ವಿ ಸರ್. ನಾವು ಗಾಯತ್ರಿ ಚಿತ್ರಮಂದಿರದಲ್ಲಿ ನಾವು ನಮ್ಮ ಟೀಮು ಶಿವು ಅಡ್ಡ ಅಂತ ಇದೆ, ಎಲ್ಲ ಸೇರಿ ನಾವು ಚೆನ್ನಾಗಿ ನಾವು ಇದು ಮಾಡಿದ್ದೀವಿ ಸರ್. ಸಂಭ್ರಮಾಚರಣೆ ಮಾಡಿದ್ದೀವಿ ಗಾಯತ್ರಿ ಚಿತ್ರಮಂದಿರ. ಫ್ಯಾನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪುನೀತ್ ಅವರು ಅವ್ರ ಚಿತ್ರದ ಒಂದು ಲೈನ್ ಇದೆ, ಎಲ್ಲರೂ ಕೂಡ ಫಸ್ಟ್ ಶೋ ಕನ್ನಡ ಚಿತ್ರ ನೋಡಿ, ಫ್ಯಾನ್ಸ್ ವಾರ್ ಬೇಡ ಅಂತ ಇದ್ರು. ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ನಾವು ಹೇಳೋದು ಅಷ್ಟೇ, ಫ್ಯಾನ್ಸ್ ವಾರ್ ಏನಕ್ಕೆ ಮಾಡಬೇಕು ಸರ್? ಈಗ ಪುನೀತ್ ರಾಜ್ಕುಮಾರ್ ಅವರು ಯಾರ ಬಗ್ಗೆನೂ ಅವರು ಮಾತಾಡ್ತಿರಲಿಲ್ಲ, ಯಾವ ವ್ಯಕ್ತಿ ಹೀರೋಗಳ ಬಗ್ಗೆನೂ ಅವರು ಮಾತಾಡ್ತಿರಲಿಲ್ಲ. ಏನಕ್ಕೆ ಸರ್ ಫ್ಯಾನ್ಸ್ ವಾರ್ ಮಾಡಬೇಕು ಅಲ್ವಾ? ಫ್ಯಾನ್ಸ್ ವಾರ್ ಏನಕ್ಕೆ ಮಾಡಬೇಕು ಸರ್? ಈಗ ಅಣ್ಣವ್ರ ಕಾಲದಿಂದ ನೋಡಿದ್ದೀರಾ ಹೆಂಗಿತ್ತು ಸರ್ ಚಿತ್ರರಂಗ, ಇವತ್ತು ಹೆಂಗಿದೆ ಸರ್ ಚಿತ್ರರಂಗ ಅಲ್ವೇ? ಇವತ್ತು ಜನ ಚಿತ್ರಮಂದಿರಕ್ಕೆ ಹೋಗೋದೇ ಕಷ್ಟ. ಅಂಥದ್ರಲ್ಲಿ ಇವತ್ತು ನೋಡಿ ರಿಲೀಸು ಆಕಾಶು, ಜನ ಮುಗಿ ಬೀಳ್ತಾಯಿದೆ ಸರ್. ನಿಜವಾಗ್ಲೂ ಆ ಸಂಭ್ರಮಾಚರಣೆ ನಿಜವಾಗ್ಲೂ ಸರ್, ನಾವು ಹೇಳ್ತಾ ಇದ್ದೀನಿ, ಇಡೀ ಕರ್ನಾಟಕದಲ್ಲಿ ಅದ್ಧೂರಿಯಾಗಿ ನಾವು ಕನ್ನಡ ಇವತ್ತಿಗೂ ಇದೆ ಅಂದರೆ ಅದು ಬೆಂಗಳೂರಲ್ಲಿ ಮಾತ್ರ ಸರ್. ನಾನು ಓಪನಾಗಿ ಹೇಳ್ತಾ ಇದ್ದೀನಿ, ಬೆಂಗಳೂರಲ್ಲಿ ಮಾತ್ರ. ಯಾಕೆ ಅಂತ ಅಂದರೆ ಬೆಂಗಳೂರಲ್ಲಿ ರಾಜ್ಕುಮಾರ್ ಅಭಿಮಾನಿಗಳು ಇರೋದ್ರಿಂದನೇ ಕನ್ನಡ ಉಳ್ಕೊಂಡಿದೆ ಸರ್. ಅದಂತೂ 2 ಮಾತಿಲ್ಲ ಸರ್, ಸತ್ಯ ಸರ್. ಇವತ್ತು ಅಪ್ಪು ಅವರ ಹುಟ್ಟುಹಬ್ಬದ ಪ್ರಯುಕ್ತ ಏನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಸರ್? ನಾವೇನಿಲ್ಲ ಸರ್, ಅದು ಕಟ್ಟೋಟು ಇದು ಮಾಡಿ ಹೂನಾರ ಹಾಕಿ ಸಿಹಿ ತಿಂಡಿ ಎಲ್ಲ ಅಂತಾಯಿದ್ದೀವಿ ಸರ್. ಇದು ಅಪ್ಪು ಅವರ ಅಭಿಮಾನಿಯಾದಂಥ ಬೊಗದಿಯ ಅನಿಲ್ ಕುಮಾರ್ ಅವರ ಮಾತುಗಳು. ಅಪ್ಪು ಅವರ ಹೆಸರಿನಲ್ಲಿ ಟೀ ಸ್ಟಾಲನ್ನು ತೆರೆದು ತಮ್ಮ ಜೀವನೋಪಾಯವನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಅಪ್ಪುರವರು ತಿಳಿಸ್ಕೊಟ್ಟಿರುವಂಥ ಕೆಲವೊಂದಷ್ಟು ಸಮಾಜಮುಖಿ ಕಾರ್ಯಕ್ರಮಗಳ ಮೂಲಕ ತಮ್ಮ ಜೀವನವನ್ನು ಸಾಗಿಸ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶಂ, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.